ನಾನು ಸೀದಾ ದಿನೇಶ್ ಅಮೀನ್ಮಟ್ಟು ಸರ್ ಹತ್ರನೇ ಹೋಗ್ತೀನಿ. ನಾನು ಕಾಂಗ್ರೆಸ್ ಬಗ್ಗೆ ಕೇಳಬೇಕು ಸರ್. ಜನಸುರಾಜ್ ಪಕ್ಷದ ಬಗ್ಗೆ ಮಾತನಾಡಿದ್ವಿ, ಅದರ ಪರಿಸ್ಥಿತಿ ಏನು, ಮುಂದೆ ಏನಾಗಬಹುದು ಅನ್ನೋದನ್ನ ಹೇಳಿದ್ರಿ. ಬಟ್ ಕಾಂಗ್ರೆಸ್ ಪಕ್ಷ 8 ಸೀಟಿಗೆ ಬಂದು ನಿಂತಿದೆ. ಈಗ 12:30 ಅಷ್ಟೊತ್ತಿಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಸೀಟ್ ನಂಬರ್ ಕಡಿಮೆ ಆಗ್ತಾ ಇದೆ. ಇದಕ್ಕಿಂತ ಕೆಳಗೆ ಹೋಗುತ್ತಾ ಅನ್ನುವಂತ ಅನುಮಾನ. ಕಾಂಗ್ರೆಸ್ ಪಕ್ಷದ ಸ್ಥಿತಿಗತಿ ಏನು ಬಿಹಾರದಲ್ಲಿ ಅಂತ ಹೇಳಿ ಸರ್. ಅಲ್ಲ, ಶ್ರೀನಿವಾಸ್ ಅವರು ಭರವಸೆ ಇಟ್ಕೊಳ್ಳಿ, ಆ ಭರವಸೆ ನಿಜವಾಗ್ಲಿ ಅಂತ ನಾವು ಹಾರೈಸುವ, ಅದು ಬೇರೆ. ಆದರೆ ಅಲ್ಲಿ ಗ್ರೌಂಡ್ ರಿಯಾಲಿಟಿ, ನಾನು ಬಹುಶಃ ಶ್ರೀನಿವಾಸ್ ಅವರ ಅಬ್ಸೆನ್ಸಲ್ಲಿ ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡಿದೆ. ಉತ್ತರ ಭಾರತದಲ್ಲಿ ಅವ್ರಿಗೆ ಗೊತ್ತಿದೆ, ಅವ್ರು ಹೇಳಲಿಕ್ಕಾಗದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಉತ್ತರ ಭಾರತದಲ್ಲಿ ಕಾಂಗ್ರೆಸ್ಸಿನ ಒಂದು ಭದ್ರವಾದ ವೋಟ್ ಬ್ಯಾಂಕ್ ಇಲ್ಲ. ಅದಕ್ಕೆ ಒಂದು ಕಾಲದಲ್ಲಿ ಬ್ರಾಹ್ಮಣರು, ಮುಸ್ಲಿಮರು ಮತ್ತು ದಲಿತರ ವೋಟ್ ಬ್ಯಾಂಕ್ ಇತ್ತು. ಅದು ಯು ಪಿನಲ್ಲಿ ಈಗ ಬಿ ಜೆ ಪಿ ಎಮರ್ಜ್ ಆದ ನಂತರ ಬ್ರಾಹ್ಮಣರು ಮೇಲ್ಜಾತಿ ಬಿ ಜೆ ಪಿಗೆ ಹೋಗಿದೆ. ದಲಿತರಿಗೆ ಇಲ್ಲಿ ಚಿರಾಗ್ ಉಟ್ಕೊಂಡಿದ್ದಾರೆ, ಅಲ್ಲಿ ಮಾಯಾವತಿ ಉಟ್ಕೊಂಡಿದ್ದಾರೆ. ಒ ಬಿ ಸಿಗಳು ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಪರವಾಗಿ ಇರಲಿಲ್ಲ. ಅಲ್ಲಿ ಲೋಯಾ ದಿನಗಳಿಂದ ನೋಡಿದರೂ ಕೂಡ ಕಾಂಗ್ರೆಸ್ಸಿನ ಪರವಾಗಿ ಇರಲಿಲ್ಲ. ಆ ವೋಟ್ ಬ್ಯಾಂಕನ್ನು ಹೇಗೆ ಮತ್ತೆ ತಗೊಳ್ಬೇಕು ಅನ್ನೋ ಪ್ರಯತ್ನ ನಡೆದಿಲ್ಲ. ನಾನು ಆಗಲೇ ಹೇಳಿದೆ, ಈಗ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವರನ್ನು ಡೆಲ್ಲಿಗೆ ಕರ್ಕೊಂಡು ಹೋಗಿ ನಾವು ಇಂಥ ಒ ಬಿ ಸಿ ಲೀಡರ್ಗಳನ್ನು ಇನ್ನೂ ಬೆಳೆಸಬೇಕಂತ ಹೇಳಿದವರು ಸಿದ್ದರಾಮಯ್ಯನವರನ್ನು ಬಿಹಾರದಲ್ಲಿ ಕ್ಯಾಂಪೇನಿಗೆ ಬಳಸ್ಕೊಳ್ಳೇ ಇಲ್ಲ. ಅದರಿಂದ ಬಿಹಾರದಲ್ಲಿ ಲೋಕಲ್ ಆದ ಕಾಂಗ್ರೆಸ್ನಲ್ಲಿ ಯಾವ ದಲಿತ ವರ್ಗದಲ್ಲೂ ಒಬ್ಬ ದೊಡ್ಡ ಲೀಡರ್ ಇಲ್ಲ, ಒ ಬಿ ಸಿಗಳಲ್ಲಿ ಕೂಡ ಲೀಡ್ರ್ ಇಲ್ಲ, ಮುಂದುವರಿದ ಜಾತಿಗಳಲ್ಲಿ ಕೂಡ ಲೀಡ್ರ್ ಇಲ್ಲ. ಅದರಿಂದ ನನ್ನ ಪ್ರಕಾರ ಇಲೆಕ್ಷನ್ ಸ್ಟ್ರಾಟಜಿಯಲ್ಲಿ ಅವರು ಹೇಳಿದ ಆರೋಪಗಳು ಎಲ್ಲವೂ ನಿಜ. ಇಡಿಯನ್ನು ಎಷ್ಟು ಮಿಸ್ಯೂಸ್ ಮಾಡಿದೆ, ITಯನ್ನು ಎಷ್ಟು ಮಿಸ್ಯೂಸ್ ಮಾಡಿದೆ, ಇಲೆಕ್ಷನ್ ಕಮಿಷನನ್ನು ಎಷ್ಟು ಮಿಸ್ಯೂಸ್ ಮಾಡಿದೆ. ನಾರಾಯಣ ಸ್ವಾಮಿ ಅವರು ಇದನ್ನು ಸಮರ್ಥನೆ ಮಾಡ್ಬೋದು. ಬಟ್ ನೀವು ಹಾಗಾದರೆ ಈಗ ನಾವು ಏನಾಗುತ್ತೆ ಅಂದರೆ, ಈಗ ನೀವು ಮೋದಿಯವರ ಸರ್ವಾಧಿಕಾರ ಹೇಳಿದಾಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ನೆನಪು ಮಾಡ್ಕೊಳ್ಳೋದು ಅಷ್ಟೇ. ಅದರಿಂದ ನೀವು ಈ ಸಮಸ್ಯೆಗಳೇನು ಸಾಲ್ವ್ ಆಗೋದಿಲ್ಲ. ಬಟ್ ಇವತ್ತು ಆ ಪ್ರಮಾಣದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳ ಮಿಸ್ಯೂಸ್ ಆಗ್ತಾ ಇರೋದು ಗೊತ್ತಿದೆ. ಆಗಲೂ ದನಿ ಎತ್ತಲೇಬೇಕು, ಈಗಲೂ ದನಿ ಎತ್ತಲೇಬೇಕು. ಅದಕ್ಕೆ ಇದು ಸಮರ್ಥನೆ ಆಗೋದಿಲ್ಲ. ಈಗ ನಾರಾಯಣ ಸ್ವಾಮಿ ಅವರು ಗ್ಯಾರಂಟಿ ಸ್ಕೀಮ್ಗಳನ್ನು ಈಗ ನೋಡಿ, ಮೊನ್ನೆ ಗ್ಯಾರಂಟಿ ಸ್ಕೀಮ್ಗಳನ್ನು ರೇವಡಿ ಅಂತ ಹೇಳಿದವರು ಇವತ್ತು ಒಪ್ಕೊಂಡಿದ್ದಾರೆ. ಅದರಿಂದ ಕಾಂಗ್ರೆಸ್ ಈಗ ಬರೀ ಬಿಹಾರದಲ್ಲಿ ಮಾತ್ರ ಅಲ್ಲ, ಇಡೀ ಉತ್ತರ ಭಾರತದಲ್ಲಿ ಮತ್ತೆ ತನ್ನ ನೆಲೆ ಕಂಡುಕೊಳ್ಳಲಿಕ್ಕೆ ತನ್ನ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡಬೇಕಾಗುತ್ತೆ. ಒ ಬಿ ಸಿಗಳಲ್ಲಿ ಲೀಡರ್ ಇಲ್ಲ, ದಲಿತರಲ್ಲಿ ಈಗ ಇರುವವರು ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ, ಅವರಿಗೂ ವಯಸ್ಸಾಗಿದೆ, ಓಡಾಟ ಮಾಡಲಿಕ್ಕೆ ಆಗೋದಿಲ್ಲ. ನೀವು ರಾಜ್ಯ ಮಟ್ಟದ ನಾಯಕರನ್ನು ಕಾಂಗ್ರೆಸ್ ಬೆಳೆಸದೆ ಇವತ್ತು ರೀಜನಲ್ ಪಾರ್ಟಿಗಳಿಗೆ ನೀವು ಕಾಂಪೀಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದು ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಉಳಿದಿದೆ ಅಂದರೆ, ಇಲ್ಲಿ ಸ್ಥಳೀಯವಾದ ನಾಯಕತ್ವ ಬಲಿಷ್ಠವಾಗಿದೆ. ಕಾಂಗ್ರೆಸ್ನಲ್ಲಿ ನಾಯಕರು ಇದ್ದಾರೆ, ಇಲ್ಲಿ ಸ್ಥಳೀಯವಾಗಿ ನಾಯಕರು ಇದ್ದಾರೆ. ಯು ಪಿನಲ್ಲಿ ಎಲ್ಲಿದ್ದಾರೆ, ಬಿಹಾರದಲ್ಲಿ ಎಲ್ಲಿದ್ದಾರೆ, ಎಲ್ಲಿ ಗುಜರಾತಲ್ಲಿ ಎಲ್ಲಿದ್ದಾರೆ, ಎಲ್ಲೆಲ್ಲಿ ನೀವು ಸ್ಥಳೀಯ ನಾಯಕತ್ವವನ್ನು ಬೆಳೆಸೋದಿಲ್ವೋ ಎಲ್ಲಿಯವರೆಗೆ ನೀವು ಶ್ರೀನಿವಾಸ್ ಅಂತವರನ್ನು ಕರ್ನಾಟಕದಿಂದ ತಗೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿಸೋದ್ರಿಂದ ಕಾಂಗ್ರೆಸ್ ಗೆದಿಲಿಕ್ಕೆ ಆಗೋದಿಲ್ಲ. ಲೋಕಲ್ ಲೀಡರ್ಗಳನ್ನು ಬೆಳೆಸಬೇಕು, ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡಬೇಕು. ಹಾಗೆ ಮಾಡಿದರೆ ಆಗ್ಬೋದು. ಅವ್ರು ಹೇಳಿದ ಎಲ್ಲ ಆರೋಪಗಳು ಕೂಡ ನಿಜ. 47 ಲಕ್ಷ ವೋಟುಗಳು ಡಿಲೀಟ್ ಆಗಿದೆ, 10,000 ರೂಪಾಯಿ ಕೊಟ್ಟಿದ್ದಾರೆ. ನನ್ನ ನಾರಾಯಣ ಸ್ವಾಮಿ ಅವ್ರ ಹತ್ರ ಒಂದು ಪ್ರಶ್ನೆ ಇದೆ. ನೀವು 30 ವರ್ಷಗಳಿಂದ ಬಿಹಾರದಲ್ಲಿ ಗುದ್ದಾಡ್ತಾ ಇದ್ದೀರಿ, 30 ವರ್ಷಗಳಿಂದ ಅಂದರೆ ನಿತೀಶ್ ಜೊತೆ ನೀವು ಅಲಯನ್ಸ್ ಮಾಡ್ಕೊಂಡಿದ್ದೀರಿ. ಇಲ್ಲಿಯವರೆಗೂ ನಿಮಗೆ ನಿಮ್ಮದೇ ಒಬ್ಬ ಮುಖ್ಯಮಂತ್ರಿಯನ್ನು ಮಾಡಲಿಕ್ಕೆ ಯಾಕೆ ಆಗಲಿಲ್ಲ? ಇಡೀ ದೇಶದಲ್ಲಿ ನಿಮ್ಮ ಸರ್ವಶಕ್ತ ನರೇಂದ್ರ ಮೋದಿ ಇದ್ದಾಗಲೂ, ಇಂಥ ದೊಡ್ಡ ಪಾರ್ಟಿ, ಇಂಥ ದೊಡ್ಡ ಸಂಪನ್ಮೂಲ ಇದ್ದಾಗಲೂ ಕೂಡ ಬಿಹಾರದಲ್ಲಿ ನಿಮಗೆ ನಡೆಯಬೇಕಾದರೆ ನಿತೀಶ್ ಕುಮಾರ್ ಊರುಗೋಲು ಬೇಕೇ ಬೇಕು. ಇವತ್ತು ನಿತೀಶ್ ಅವರನ್ನು ಬಿಟ್ಟು ಮತ್ತೊಬ್ಬನ ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಹೇಳಿದರೆ ನಾಳೆ ನಿಮ್ಮ ಪಕ್ಷ ಅಲ್ಲಿ ಅಧಿಕಾರದಲ್ಲಿ ಇರುವುದಿಲ್ಲ. ಅದರಿಂದ ಇವತ್ತು ಇಡೀ ದೇಶದಲ್ಲಿ ನೀವು ರೂಲ್ ಮಾಡ್ಬೋದು, ಬಿಹಾರದಲ್ಲಿ ನೀವು ರೂಲ್ ಮಾಡಲಿಕ್ಕೆ ಆಗೋದಿಲ್ಲ. 30 ವರ್ಷಗಳ ರಾಜಕೀಯ ನಿಮ್ಮದು. ನಾನು ಸರಿಯಾಗಿ ನೆನಪಿದೆ, 1995ರಲ್ಲಿ ಸಮತಾ ಪಕ್ಷ ಕಟ್ಟಿದ್ರು. ಜಾರ್ಜ್ ಫೆರ್ನಾಂಡಿಸ್ ಜೊತೆ ಲಾಲುಗೆ ಸವಾಲು ಹಾಕಿ ನಿತೀಶ್ ಅವರು, ಅದರ ನಂತರ ನಿಮ್ಮ ಜೊತೆ ಬಂದರು. ಅವರು ನಿಮ್ಮ ಜೊತೆ ಬಂದು 30 ವರ್ಷ, ಕಳೆದ ಬಾರಿಯೇ ಆ ಪ್ರಯತ್ನವನ್ನು ನೀವು ಮಾಡಿದಿರಿ. LJPಯನ್ನು ನೀವೇ ಎತ್ತಿ ಕಟ್ಟಿ, ನಿಮ್ಮ ವಿರುದ್ಧ ಅವರು ಕ್ಯಾಂಡಿಡೇಟ್ ಹಾಕಲಿಲ್ಲ, ಬರೀ JDU ಮೇಲೆ ಕ್ಯಾಂಡಿಡೇಟ್ ಆಗಿ ಅವರಿಂದಾಗಿ 28 ಸೀಟ್ಗಳಲ್ಲಿ JDU ಸೋತು ಬಿಡ್ತು. ಇವತ್ತು LJP 22 ಬರ್ತಾರೆ. ಎಂಥ ಸ್ಟ್ರೈಕಿಂಗ್ ರೇಟ್ ನೋಡಿ, 29ಕ್ಕೆ 22. ಅದರಿಂದ ಅವರು ಇಲ್ಲಿ ಬಂದ ಕಾರಣಕ್ಕೆ ಆಗಿದೆ ವಿನ BJPದ್ದು ಇದರಲ್ಲಿ ಬಹಳ ದೊಡ್ಡ ರೋಲ್ ಇದ್ದಾಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.